ಕೊನೆಯದಾಗಿ ಈ ಡಿಜಿಟಲ್ ಗೋಲ್ಡ್ಗೂ ಫಿಸಿಕಲ್ ಗೋಲ್ಡ್ ಇನ್ವೆಸ್ಟ್ ಮಾಡೋದಕ್ಕೂ ಏನು ಡಿಫ್ರೆನ್ಸು? ಡಿಜಿಟಲ್ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದು ಒಳ್ಳೇದಾ, ಸೇಫಾ, ಮಾಡ್ಬೋದಾ? ಆಮೇಲೆ ರೈಟ್ ಟೈಮ್ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಇದು ಹೌದಾ, ಅಥವಾ ವೆಯ್ಟ್ ಮಾಡಿ ಇನ್ನೊಂದು ಸ್ವಲ್ಪ ದಿನ ಕಾದು ಇನ್ವೆಸ್ಟ್ ಮಾಡಬೇಕಾ? ಡಿಜಿಟಲ್ ಗೋಲ್ಡ್ಗೆ ಫಿಸಿಕಲ್ ಗೋಲ್ಡ್ ತುಂಬ ವ್ಯತ್ಯಾಸ ಇದೆ. ಒಂದು ಆಕ್ಸೆಸ್, ನೀವು ಫಿಸಿಕಲ್ ಗೋಲ್ಡ್ ಕೊಂಬೇಕು ಅಂತ ಅಂದರೆ ದುಡ್ಡು ಹಣ ಹಾಕಬೇಕಲ್ಲಿ. ಓಕೆ, ಅದು ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಬೇಕು. ಡಿಜಿಟಲ್ ಗೋಲ್ಡ್ಗೆ ಆ ಪ್ರಾಬ್ಲಮ್ ಇಲ್ಲ. ಇವತ್ತು ಬೇಕಾದ 10 ರೂಪಾಯಿ ಗೋಲ್ಡ್ ಕೊಂಡ್ಬೋದು, ಬಟ್ ನೀವು 10 ರೂಪಾಯಿ ಫಿಸಿಕಲ್ ಗೋಲ್ಡ್ ಕೊಂಬೋಕ್ಕಾಗಲ್ಲ. ಮಿನಿಮಮ್ ಒಂದು 10 ಗ್ರಾಮ್ ಹೋಗಿ 1,500,000 ಏನೋ ಇಟ್ಟು 1,500,000 ಲಕ್ಷ ಏನೋ ಇಟ್ಕೊಂಡು ಸ್ವಲ್ಪ ತಗೊಬೇಕು. ಸೊ ಆಕ್ಸೆಸ್ ಎಂಬುದು ಫಿಸಿಕಲ್ ಗೋಲ್ಡ್ ಆಕ್ಸೆಸ್ ಬರಬೇಕಂದ್ರೆ ಹಣ ಜಾಸ್ತಿ ಇರಬೇಕು. ಡಿಜಿಟಲ್ ಗೋಲ್ಡ್ಗೆ ಆಕ್ಸೆಸ್ ಬರಬೇಕಂದ್ರೆ ಸಣ್ಣ ಮೊತ್ತದಲ್ಲಿ ಕೂಡ ನೀವು ಆಕ್ಸೆಸ್ ತಗೊಬೋದು. ಅದು ಒಂದು ಪಾಯಿಂಟು. ಎರಡನೇ ಪಾಯಿಂಟ್ ಏನಂತ ಅಂದರೆ ಇದು ಸೇಫ್ಟಿ. ಇದು ಫಿಸಿಕಲ್ ಗೋಲ್ಡ್ಗೆ ನಮ್ಮ ಮನೆಯಲ್ಲೆಲ್ಲ ಇಟ್ಕೊಬೇಕು, ಸೇಫ್ಟಿ ಸೆಕ್ಯೂರಿಟಿ ಇಶ್ಯೂ. ಡಿಜಿಟಲ್ ಗೋಲ್ಡ್ಗೆ ಆ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಎಲ್ಲಿಗನ್ನ ಇರ್ಬೋದು. ಇದು ಲಿಕ್ವಿಡಿಟಿ, ಕ್ಯಾಶ್ ಮಾಡ್ಕೊಬೇಕಂದ್ರೆ ಫಿಸಿಕಲ್ ಗೋಲ್ಡ್ ಬೆಟರ್. ಫಿಸಿಕಲ್ ಗೋಲ್ಡ್ ಇಸ್ ಬೆಟರ್. ಡಿಜಿಟಲ್ ಗೋಲ್ಡ್ ಎಲ್ಲೋ ಇರ್ತೈತೆ, ಅದನ್ನು ತಗೊಂಡು ಹೋಗಿ ಮಾಡ್ಕೊಬೇಕಂತಂದರೆ ಸ್ವಲ್ಪ ಕಷ್ಟ ಅನಿಸ್ತೈತೆ. ಮೂರನೇದೇನಂತಂದರೆ ಕಲ್ಚರಲ್ ಇಂಪಾರ್ಟೆನ್ಸು. ನಾ ಇಷ್ಟೊಂದು ಮಾತಾಡಿದಾಗ ಫಿಸಿಕಲ್ ಗೋಲ್ಡ್ ನೋಡಿದ್ರೆ ಜನಕ್ಕೆ ಸಂತೋಷ ಆಗ್ತೈತೆ. ಅದು ಡಿಜಿಟಲ್ ಗೋಲ್ಡ್ ಒಂದು ಭಾವನೆ ಮಾತ್ರ. ಓಕೆ, ನಮ್ಮ ಹತ್ರ 10 ಗ್ರಾಮ್ ಡಿಜಿಟಲ್ ಗೋಲ್ಡ್ ಆಯ್ತಂತ ಒಂದು ಭಾವನೆ. ಓಕೆ, ಬಟ್ ಅದನ್ನು ನೋಡೋಕ್ಕಾಗೋದಲ್ಲ ನಮಗೆ. ಅದು ನೋಡೋಕ್ಕಾಗೋದಲ್ಲ. ಇನ್ವೆಸ್ಟ್ಮೆಂಟ್ ಬಗ್ಗೆ ತುಂಬ ಗೊತ್ತಿರುವವರಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದು ಆಸೆ ಆದಮೇಲೆ ಅದರ ಉತ್ಸಾಹ ಇರುವವರಿಗೆ ಅಂಥವ್ರಿಗೆ ಮಾತ್ರ ಡಿಜಿಟಲ್ ಗೋಲ್ಡ್ ಎಂಬುದು ಒಂದು ಸ್ವಲ್ಪ ಬೈ ಮಾಡಬಹುದು. ಡಿಜಿಟಲ್ ಗೋಲ್ಡ್ ಎಲ್ಲದೂ ಮಾಡ್ಬೋದು. ಈವನ್ UPI-ದಲ್ಲಿ ಕೂಡ ಮಾಡ್ಬೋದು. UPI-ದಲ್ಲಿ ಕೂಡ ಇವೆಲ್ಲ ಇದು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತಾವ. ಸೊ ನೀವು ದಿನ ಒಂದು 10 ರೂಪಾಯಿವರೆಗೂ ಕೂಡ ಮಾಡ್ತಾ ಹೋಗಿ. ಯಾವ ಥರದ ಎಲ್ಲಿ ಬೈ ಮಾಡೋದು ಸೇಫ್, ಎಲ್ಲಿ ಕೊಂಡ್ಕೊಳ್ಳೋದು ಸೇಫ್ ಡಿಜಿಟಲ್ ಗೋಲ್ಡ್? ಅದು ETF ಅಂತಂದು, ಓಕೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತಂದು. ಸೊ ETF-ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಸೇಫ್ ಅಂತಂದು. ಅದು ಈವನ್ ಡಿಜಿಟಲ್ ಗೋಲ್ಡ್ಕಂದ್ರೆ ETF ತುಂಬ ಸೇಫ್ ಅಂತಾರೆ. ETF ಮಾಡಬೇಕಂತಂದ್ರೆ ಇಷ್ಟು ಮುಂದೆ ಹೇಳಿದಾಗ ಸ್ವಲ್ಪ ಅಮೌಂಟ್ದಲ್ಲಿ ಎವ್ರಿ ಡೇ 100 ರೂಪೀಸ್ ಥರ ಮಾಡ್ಕೊತ ಹೋಗ್ಬೋದು. ಬಟ್ ಅದು ಯಾರು ಗೊತ್ತಾಗೋದಲ್ಲ. ಬಟ್ ಅಟ್ ದ ಎಂಡ್ ಆಫ್ ದ ಇಯರು 2 ಇಯರ್ಸ್ ಆದಮೇಲೆ ಸ್ವಲ್ಪ ಸಬ್ಸ್ಟ್ಯಾಂಟಿವ್ ಅಮೌಂಟ್ ಅವಾಗ ಆಗ್ಬೋದು.